ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ಆಡಲು ಸರ್ಕಾರ ಒಪ್ಪಿಗೆ ನೀಡಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಐಪಿಎಲ್ ಆವೃತ್ತಿ ಅದ್ದೂರಿಯಾಗಿ ಆರಂಭವಾಗಲಿದೆ. ಆದರೆ ಆರ್ಸಿಬಿ ಫ್ರಾಂಚೈಸಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ಆಡಲು ಹಿಂದೇಟು ಹಾಕ್ತಿದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಕಳೆದ ವರ್ಷ ವಿಜಯೋತ್ಸವದ ವೇಳೆ ಉಂಟಾದಂತಹ ಕಾಲ್ತುಳಿತದಿಂದ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ದುರಂತ ಘಟನೆಯ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನಾಡುವುದನ್ನ ಬ್ಯಾನ್ ಮಾಡಲಾಗಿತ್ತು. ಇದಾದ ಬಳಿಕ ರಾಜ್ಯ ಗೃಹ ಇಲಾಖೆ ಷರತ್ತುಗಳೊಂದಿಗೆ ಪಂದ್ಯವನ್ನ ಆಡಲು ಅನುಮತಿ ನೀಡಿದೆ. ಆದರೆ ಮುಂಬರುವ ಐಪಿಎಲ್ ಆವೃತ್ತಿಯಲ್ಲಿ ಆರ್ಸಿಬಿ ಫ್ರಾಂಚೈಸಿ ಚಿನ್ನಸ್ವಾಮಿಯಲ್ಲಿ ಆಡಲು ಹಿಂದೇಟು ಹಾಕ್ತಿದ್ದು, ಆರ್ಸಿಬಿ ಫ್ರಾಂಚೈಸಿ ಬಗ್ಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ನಮ್ಮ ಐಪಿಎಲ್ ಫ್ರಾಂಚೈಸ್ ಅದು ಈ ಮಟ್ಟಕ್ಕೆ ಬೆಳೆದಿರೋ ಕಾರಣನೇ ನಮ್ಮ ಬೆಂಗಳೂರಿನ ಕ್ರಿಕೆಟ್ ಫ್ಯಾನ್ಸ್, ನಮ್ಮ ಕರ್ನಾಟಕದ ಜನ. ಸೊ ಹಾಗಾಗಿ ಅವರು ಇಷ್ಟೆಲ್ಲ ನಾವುಗಳು ಮಾಡಿದ ಮೇಲೆ ಆ ಒಂದು ದುರಂತ ಏನಾಯ್ತು ಅದಾದ್ಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ನಾವುಗಳು ನಮ್ಮ ಈ ಕಮಿಟಿ ನನ್ನ ಪ್ರಾರ್ಥನೆ ಏನು ಅಂತಂದ್ರೆ ಅವರು ತಮ್ಮ ಎಲ್ಲಾ ಮ್ಯಾಚ್ಗಳನ್ನು 7 ಹೋಮ್ ಮ್ಯಾಚಸ್ 7 ಹೋಮ್ ಗೇಮ್ಸ್ ಅದನ್ನ ಅವರು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಬೇಕು ಅಂತ ಕೋರ್ಬಿಟ್ಟಿದ್ವಿ. ಹಾಗಾಗಿ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಇವಾಗ ಆರ್ಸಿಬಿ ಪರವಾಗಿ ಕೂಡ ನಾವು ಸುಮಾರು ಕೆಲಸಗಳು ಮಾಡ್ಕೊಟ್ಟಿದೀವಿ. ಅವ್ರಿಗೆ ಒಂದು ಸ್ವಲ್ಪ ಸುಲಭ ಆಗಿರೋ ಕೆಲಸ ಅಂತ ಮಾಡ್ಕೊಟ್ಟಿದೀವಿ ನಾವು. ಇವಾಗ ಬಾಲ್ ಇಸ್ ಇನ್ ದೇರ್ ಕೋರ್ಟ್ ಅಂದ್ರೆ ಈಗ ಅವ್ರು ಮಾಡ್ಬೇಕಾಗಿರುವಂತ ಕೆಲಸಗಳನ್ನು ಸುಮಾರಿದೆ. ಅವರು ಹೋಗಿ ಮಾತಾಡ್ಬೇಕಾಗತ್ತೆ. ಅವರು ಯಾಕೋ ಹಿಂಜರಿತಾ ಇದ್ದಾರೆ, ಅಷ್ಟೊಂದು ಮುಂದೆ ಬರ್ತಾ ಇಲ್ಲ. ನಮ್ಗೆ ಆ ಒಂದು ಫೀಲಿಂಗ್ ಬರ್ತಾ ಇಲ್ಲ.